ಸ್ವಲ್ಪ ಈಗ ನಾವು ಕೋಸ್ಟಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತದ ಒಂದು ಕರಾವಳಿಗಳು ಅಂತಕ್ಕಂಥದ್ದು, ಜೊತೆಗೆ ಭಾರತದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು 2 ದ್ವೀಪಗಳು, ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಹಾಗೆ ನಮಗೆ ಲಕ್ಷದ್ವೀಪಗಳು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಕೋಸ್ಟಲ್ಗಳನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಭಾರತದ ಕರಾವಳಿಗಳು, ಇಂಡಿಯಾದಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ಈ ಕಡೆ ಒಂದು ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ ಕಡೆ ಬಂಗಾಳ ಕೊಲ್ಲಿ, ಈಗ ಹಿಂದೂ ಮಹಾಸಾಗರ ಅಂತಕ್ಕಂಥದ್ದು. ಸೊ ಇಲ್ಲಿ ಗುಜರಾತದಿಂದ ಹಿಡಿದು ನಮಗೆ ಸಾಮಾನ್ಯವಾಗಿ ಈ ಕಡೆ ಬರ್ತಕ್ಕಂಥದ್ದು ಒಂದು ಕರಾವಳಿ ಆದ್ರೆ, ಅದೇ ನಮಗೆ ವೆಸ್ಟ್ ಬೆಂಗಾಲದಿಂದ ಬರ್ತಕ್ಕಂಥ ಇನ್ನೊಂದು ಕರಾವಳಿ ಅನ್ಸ್ಕೊತದೆ. ಇದಕ್ಕೆ ನಾವು ಪೂರ್ವ ಕರಾವಳಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ, ಪೂರ್ವ ಕರಾವಳಿ. ಹಾಗೆ ಈ ಕಡೆ ನೋಡಿದಾಗ ಪಶ್ಚಿಮ ಕರಾವಳಿ, ಈಸ್ಟ್ ಕೋಸ್ಟ್ ಅಂಡ್ ವೆಸ್ಟ್ ಕೋಸ್ಟ್ ಅಂತಕ್ಕಂಥದ್ದು. ಕರಾವಳಿಯನ್ನ ಒಳಗೊಂಡಿರ್ತಕ್ಕಂಥ ರಾಜ್ಯಗಳು ಯಾವುವು ಅಂತ ನಾವು ಒಂದು ಕಡೆಯಿಂದ ನೋಡ್ತಾ ಹೋದರೆ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ದೆನ್ ವೆಸ್ಟ್ ಬೆಂಗಾಲ್. ಇಷ್ಟು ನಾವು ಕರಾವಳಿಯನ್ನ ಇಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಇನ್ನ ಕರಾವಳಿಗಳ ಬಗ್ಗೆ ಈ ಭಾಗಗಳ ನೋಡಿ, ವೆಸ್ಟದಲ್ಲಿ ಬರ್ತಕ್ಕಂಥ ಕರಾವಳಿಯನ್ನ ನಾವು ಇಲ್ಲಿಂದ ಇಲ್ಲಿ ತೆಗೆದುಕೊಂಡಾಗ ಒಂದು ಕಡೆ ಕೊಂಕಣ ಕೋಸ್ಟ್ ಅಂತ ಕರಿತೀವಿ. ಕೊಂಕಣವನ್ನು ಕೂಡ 2 ಭಾಗ ಮಾಡ್ತೀವಿ, ಒಂದೇ ಅಲ್ಲ. ಪರ್ಟಿಕ್ಯುಲರ್ ಇನ್ನೊಂದು ನಾವ್ ಏನ್ ಕಾಡ್ತೀವಿ ಅಂದ್ರೆ ಕರ್ನಾಟಕ ಕೊಂಕಣ ಅಂತಕ್ಕಂಥ ಪದವನ್ನು ಕೂಡ ಬಳಸ್ತೀವಿ. ಕರ್ನಾಟಕ ಕೊಂಕಣ ಸಾಮಾನ್ಯವಾಗಿ ನಮಗೆ ನವಮಂಗಳೂರದಿಂದ ಹಿಡಿದು ಕೇರಳದ ಕಣ್ಣಾನೂರಿನವರೆಗೂ ನಮಗೆ ಒಂದು ಪಶ್ಚಿಮ ಕರಾವಳಿ ಅಂತಕ್ಕಂಥ ಬರುತ್ತೆ. ಹಾಗೆ ಕೇರಳದ ಕಣ್ಣಾನೂರಿನಿಂದ ಹಿಡಿದು ನಮಗೆ ಕನ್ಯಾಕುಮಾರಿವರೆಗೂ ನಾವು ನೋಡಿದಾಗ ಸಾಮಾನ್ಯವಾಗಿ ಮಲಾಬಾರ್ ಕೋಸ್ಟ್ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಇನ್ನು ಸ್ವಲ್ಪ ನಾವು ಆಳಕ್ಕೆ ಹೋಗಿದಾಗ ಕತಿಯಾರ್ ಕೋಸ್ಟ್ ಅಂತಕ್ಕಂಥ ಪದವನ್ನು ಕೂಡ ಬಳಸ್ತೀವಿ, ಮತ್ತು ಕತಿಯಾರ್ ಪ್ಲೇನ್ ಅಂತಕ್ಕಂಥದ್ದು. ನೋಡಿ ಇಲ್ಲಿ ನಾವು ನೋಡಿದಾಗ ಇದು ಗಲ್ಫ್ ಆಫ್ ಕಚ್, ಇದಕ್ಕೆ ನಾವು ಗಲ್ಫ್ ಆಫ್ ಕಚ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇದು ನಮಗೆ ಇದು ಗಲ್ಫ್ ಆಫ್ ಕಚ್. ಇದು ಇಲ್ಲಿ ಗುಜರಾತ್ ನಲ್ಲಿ ಬರ್ತಕ್ಕಂಥ ರನ್ ಆಫ್ ಕಚ್ ಅಂತಕ್ಕಂಥ ಪದ ಬಳಸ್ತೀವಿ, ರನ್ ಆಫ್ ಕಚ್. ಇಲ್ಲಿ ನಾವು ನೋಡಿದಾಗ ಯಾವ ನರ್ಮದಾ ನದಿ ಅರಬ್ಬಿ ಸಮುದ್ರವನ್ನು ಸೇರ್ತದನೋ, ಆ ಅರಬ್ಬಿ ಸಮುದ್ರದಲ್ಲಿ ಸೇರ್ತಕ್ಕಂಥ ಒಂದು ಈ ಸ್ಥಳದಲ್ಲಿ ಇದಕ್ಕೆ ನಾವು ಗಲ್ಫ್ ಆಫ್ ಕ್ಯಾಂಬೆಟ್ ಅಂತಕ್ಕಂಥ ಪದ ಬಳಸ್ತೀವಿ, ಗಲ್ಫ್ ಆಫ್ ಕಾಂಬೆಟ್. ಗಲ್ಫ್ ಅಂದ್ರೆ ಏನು ಮತ್ತು ಬೇ ಅಂದ್ರೆ ಏನು? ಬೇ ಅಂದ್ರೆ ಕೊಲ್ಲಿ, ಕೊಲ್ಲಿ ನೋಡಿ, ಇದು ಕೊಲ್ಲಿ ಅಂತಕ್ಕಂಥದ್ದು. ಕೊಲ್ಲಿ ಅಂದ್ರೆ ಏನು ಮತ್ತು ಗಲ್ಫ್ ಅಂದ್ರೆ ಏನು ಅಂತಕ್ಕಂಥ, ಅದಕ್ಕೆ ಗಲ್ಫ್ ಕನ್ನಡ ಅರ್ಥ ಏನಪ್ಪಾ ಅಂದ್ರೆ ಖಾರಿ ಅಂತಕ್ಕಂಥ ಪದ ಬಳಸ್ತೀವಿ ನಾವು, ಖಾರಿ ಅಂತ. ಏನ್ ಡಿಫ್ರೆನ್ಸ್ ಅಂತಂದ್ರೆ ಆಕ್ಚುಲಿ KS ಗೆ ಇಲ್ಲಿ ಹೋಗ್ಬೇಕಾಗತ್ತೆ ನೀವು. ಖಾರಿ ಅಂತ ನಾವು ನೋಡಿದಾಗ ಭೂಮಿಯ ಒಳಗಡೆ ನೀರು ಹೋಗಿರ್ತದೆ ರೀ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿಲಿ, ಭೂಮಿಯ ಒಳಗಡೆ ನೋಡಿ, ಇಲ್ಲಿ ಭೂಮಿ ಬಂದಿದೆ, ಇದರ ಒಳಗಡೆ ನೀರು ಹೋಗಿದೆ ಇಲ್ಲಿ. ಹಾಗೆ ಇಲ್ಲಿ ಕೂಡ ಭೂಮಿ ಇದೆ ಒಳಗಡೆ, ಈ ನಮ್ಮ ಗಲ್ಫ್ ಆಫ್ ಕ್ಯಾಂಬೆಟ್ ಇಲ್ಲಿ ಕೂಡ ಹೋಗಿದೆ. ಹಾಗೆ ಇಲ್ಲಿ ಕೂಡ ಭೂಮಿ, ಇಲ್ಲಿ ಎಲ್ಲ ಇದು ಲಿಂಕ್ ಇತ್ತು. ಸೊ ಇಲ್ಲಿ ಕೂಡ ಹೋಗಿದೆ ಅಂತ 3 ಕಾರ್ಯಗಳನ್ನು ನಾವು ನೋಡ್ತೀವಿ. ಇದು ಮೊದಲನೇದು, 2, 3. ಇದಕ್ಕೆ ನಾವು ಗಲ್ಫ್ ಆಫ್ ಕಚ್, ಗಲ್ಫ್ ಆಫ್ ಕ್ಯಾಂಬೆಟ್ ಅಂಡ್ ಗಲ್ಫ್ ಆಫ್ ಮನ್ನಾರ್, ಈ 3 ಪದ ಬಳಸ್ತೀವಿ. ಭೂಮಿಯ ಒಳಗಡೆ ನೀರು ನುಗ್ಗಿದ್ದಕ್ಕೆ, ಅಥವಾ ಭೂಮಿಯ ಒಳಗಡೆ ನೀರು ನುಸುಳ್ಕೊಂಡು ಹೋಗ್ತದೆ, ಭೂಮಿಯನ್ನು ಕೊರೆದುಕೊಂಡು ಒಳಗಡೆ ನೀರು ಪ್ರವೇಶ ಆಗ್ತದೆ, ಅದಕ್ಕೆ ನಾವು ಖಾರಿ ಅಥವಾ ಗಲ್ಫ್ ಅಂತ ಕರಿತೀವಿ. ಇನ್ನ ನೀರಿನ ಒಳಗಡೆ ಭೂಮಿ ಬರೋದಕ್ಕೆ, ನೀರಿನ ಒಳಗಡೆ ಭೂಮಿ ಬರೋದಕ್ಕೆ ನಾವು ಅದಕ್ಕೆ ಕೊಲ್ಲಿ ಅಂತಕ್ಕಂಥ ಕರಿತೀವಿ.
ಕೊಲ್ಲಿ ಅಂತಕ್ಕಂಥ. ಹೌದಾ, ಇವೆರಡು ನಿಮ್ಗೆ ಸ್ವಲ್ಪ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಬೇಕು ಅಂತ. ಓಕೆ, ವೆಸ್ಟ್ ಕೋಸ್ಟ್, ಪಶ್ಚಿಮ ಕರಾವಳಿಯ ಮೈದಾನ ಅಂತ. ಪಶ್ಚಿಮ ಕರಾವಳಿ ಮೈದಾನವನ್ನ ಇದು ಎಲ್ಲಿಂದ ಹೋಗ್ತದೆ ಅಂದ್ರೆ ರನ್ ಆಫ್ ಕಚ್ದಿಂದ ಹಿಡಿದು ರನ್ ಆಫ್ ಕಚ್ದಿಂದ ಅಥವಾ ಕಚ್ ಕಾರೆಯಿಂದ, ಕನ್ನಡದಲ್ಲಿ ನಿಮ್ ಪದ ಬಳಸ್ಬೇಕಂತಂದ್ರೆ ಕಚ್ ಕಾರ್ಯದಿಂದ ಹಿಡಿದು ನಮಗೆ ಕನ್ಯಾಕುಮಾರಿವರೆಗೂ ಒಂದು ಈ ಕೋಸ್ಟಲ್ ನಾವು ನೋಡ್ತೀವಿ ಅಂತ. ಈ ಕೋಸ್ಟಲ್ ನಾವು ನೋಡಿದಾಗ ಯಾವ ತರ ಮಾಡ್ಕೋತೀವಿ ಅಂತಂದ್ರೆ ಒಂದು ಕತಿಯಾರ್ ಕೋಸ್ಟ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಸಾರಿ, ಕತಿಯಾರ್ ಕರಾವಳಿ ಅಂತ. ಕತಿಯಾರ್ ಕರಾವಳಿ ನಮಗೆ ಸುಮಾರು ರನ್ ಆಫ್ ಕಚ್ದಿಂದ ಹಿಡಿದು ಡಮನ್ ಇನ್ ಸೌತ್, ಕತಿಯಾರ್, ಇದು ಕತಿಯಾರ್ ಪ್ಲೇನ್. ಇದು ಕತಿಯಾರ್ ಪ್ಲೇನು ಅಥವಾ ಕತಿಯಾರ್ ಬರ್ತದೆ. ಇಲ್ಲಿಂದ ನಮ್ಗೆ ಚಾಲು ಆಗ್ತದೆ ರನ್ ಆಫ್ ಕಚ್. ಈ ರನ್ ಆಫ್ ಕಚ್ದಿಂದ ಇಲ್ಲಿಯವರೆಗೂ ಇದು ಡಿಯು, ಇದು ಡಮನ್, ಇದು ಡಿಯು, ಇದು ಡಮನ್ ಅಂತಕ್ಕಂಥದ್ದು. ಕತಿಯಾರ್ ಅಂತಕ್ಕಂಥದ್ದು ನಮಗೆ ಕಚ್ ಕಾರೆಯಿಂದ ಡಿಯು ಡಮನ್ ವರೆಗೂ ಬರ್ತಕ್ಕಂಥದ್ದು ಒಂದು ಕತಿಯಾರ್ ಕರಾವಳಿ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಸೌತ್ದಲ್ಲಿ ನಮಗೆ ಏನ್ ಬರ್ತದೆ, ಡಮನ್ ವರೆಗೂ ಬರ್ತದೆ. ನಾರ್ತ್ದಲ್ಲಿ ನಮಗೆ ಒಂದು ಕಚ್ ಕಾರೆಯಿಂದ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಕತಿಯಾರ್ ಕೋಸ್ಟ್. ಎರಡನೇದು ನಾವ್ ಏನ್ ನೋಡ್ತೀವಿ ಅಂತಂದ್ರೆ ಕೊಂಕಣ ಕೋಸ್ಟ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ, ಕೊಂಕಣ ಕರಾವಳಿ ಅಂತ. ಕೊಂಕಣ ಕರಾವಳಿ, ಕೊಂಕಣ ಕರಾವಳಿ ಅಂತ ನಾವು ನೋಡಿದಾಗ ಈ ಕೊಂಕಣ ಕರಾವಳಿಯನ್ನ ಸಾಮಾನ್ಯವಾಗಿ ತುಂಬಾ ಅತಿ ಹೆಚ್ಚು ಒಂದು ಎಕ್ಸ್ಟೆಂಡ್ ಆಗಿರತಕ್ಕಂತ ಇದು ಅಂತ. ಇದು ಡಮನ್ ಆಫ್ ನಾರ್ತ್ ದಿಂದ ಹಿಡಿದು ಉತ್ತರದ ಡಮನದಿಂದ, ಅಂದ್ರೆ ಇಲ್ಲಿ ಕಾಣ್ತದೆ ನೋಡ್ರಿ, ಇಲ್ಲಿಯಿಂದ ಹಿಡಿದು ಸೌತ್ ವರೆಗೂ, ಸೌತ್ ಅಂದ್ರೆ ಇಲ್ಲಿಯವರೆಗೂ, ಉತ್ತರದ ಡಮನದಿಂದ ಗೋವಾದವರೆಗೂ, ಗೋವಾದವರೆಗೂ ನಮಗೆ ಒಂದು ಈ ಕೊಂಕಣ ಆಕ್ಚುಲಿ ಎರಡು ಭಾಗ ಅಂತ ಹೇಳಿದ್ವಿ ನಾವು. ಉತ್ತರದ ಡಮನದಿಂದ ಹಿಡಿದ ಗೋವಾ, ಹಾಗೆ ಗೋವಾದಿಂದ ಸ್ವಲ್ಪ ನವಮಂಗಳೂರು ತನ ನಾವು ಗೋವಾ ಕರಾವಳಿ ಅಂತ ತೆಗೆದುಕೊಳ್ತೀವಿ. ಹಾಗೆ ಆ ಗೋವಾ ಕರಾವಳಿಯನ್ನು ಕೂಡ ನಾವು ಹೆಂಗ್ ಸ್ಪ್ಲಿಟ್ ಮಾಡ್ಕೋತೀವಿ ಅಂತಂದ್ರೆ ನವಮಂಗಳೂರದಿಂದ ಮತ್ತೆ ನಾವು ಕೇರಳದ ಕಣ್ಣಾನೂರಿನವರೆಗೂ ಕೂಡ ನಾವು ಕೊಂಕಣ ಕರಾವಳಿಯನ್ನ ಅಥವಾ ಕರ್ನಾಟಕ ಒಂದು ಕರಾವಳಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಕೋತೀವಿ ಅಂತ. ನೋಡಿ, ಈಗ ಈ ಕಡಲ ತೀರವನ್ನ ಒಂಚೂರು ನೀಟಾಗಿ ಅರ್ಥ ಮಾಡ್ಕೊಡ್ರಿ, ಇದನ್ನ ಅಂತ ಕಷ್ಟ ಏನಾಗೋದಿಲ್ಲ. ಇದು ಕೆಲವೊಂದಿಷ್ಟು ಕರಾವಳಿಗಳು ಹೆಂಗಾಗಿದಾವ ಅಂತಂದ್ರೆ ಮಣ್ಣಿನ ಸಮತಟ್ಟಾದ ಭೂಪ್ರದೇಶಗಳು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಕೃತಕ ನದಿಗಳಿಂದ ಕೂಡ ಏನಾಗಿದೆ ನಾವು ರಚನೆ ಮಾಡಿದೀವಿ ಅಂತ. ಈ ಪಶ್ಚಿಮದಲ್ಲಿ 3 ಉಪವಿಭಾಗಗಳನ್ನಾಗಿ ಮಾಡ್ತೀವ್ರಿ ನಾವು. ಪಶ್ಚಿಮದಲ್ಲಿ 3 ಉಪವಿಭಾಗಗಳು ಅಂತ. ಒಂದು ಕೊಂಕಣ ಕೋಸ್ಟ್, ಕತಿಯಾರ ಹೊರತುಪಡಿಸಿ ಕೊಂಕಣ ಕರಾವಳಿ. ಎರಡನೇದ್ದು ಕರ್ನಾಟಕ ಅಥವಾ ಕೆನರಾ ಕರಾವಳಿ.
ಸಾಮಾನ್ಯವಾಗಿ ನಾವು ಕಾರವಾರಕ್ಕೆ ನಾರ್ತ್ ಕೆನರಾ, ಮಂಗಳೂರಕ್ಕೆ ಸೌತ್ ಕೆನರಾ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಆ ಕರಾವಳಿ ಇರೋದರಿಂದ ಅಂತಕ್ಕಂಥದ್ದು. ಆಕ್ಚುಲಿ ಇದು ಕೊಂಕಣನೇ, ಇದು ಕೊಂಕಣ ಅಂತಲ್ಲ. ಕೊಂಕಣವನದ್ದು 3 ಭಾಗಗಳಾಗಿ ನಾವೇನ್ ಮಾಡ್ಕೋತೀವಿ, ಸ್ಪ್ಲಿಟ್ ಮಾಡ್ಕೋತೀವಿ ಅಂತ 2 ಮುಖ್ಯವಾಗಿ ಬರ್ತಕ್ಕಂಥದ್ದು ಇದು. ಇನ್ನು 3ನೇದು ಏನ್ ಮಾಡ್ಕೋತೀವಿ ಅಂದ್ರೆ ಮಲಬಾರ್ ಕರಾವಳಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಮಲಬಾರ್ ಕರಾವಳಿ ಅಥವಾ ಸಾಮಾನ್ಯವಾಗಿ ಇದಕ್ಕ ಒಂದು ಕೇರಳ ಕರಾವಳಿ ಅಂತಕ್ಕಂಥ ಪದವನ್ನು ಕೂಡ ಬಳಸ್ತಾರೆ. ಹೆಂಗ್ ನಾವು ಕರ್ನಾಟಕ ಅಂತ ಬಳಸಿದ್ದೀವಿ, ಇಲ್ಲಿ ಕೇರಳ ಒಂದು ಕರಾವಳಿ ಅಂತಕ್ಕಂಥದ್ದು ನಾವು ತೆಗೆದುಕೊಳ್ತೀವಿ ಅಂತ. ಈ ಕೊಂಕಣ ಕಡಲು ಏನಾಗಿದೆ ಅಂದ್ರೆ, ಈ ಕೊಂಕಣ ಅಂತ ನಾವ್ ಏನ್ ಬಳಸಿದೀವಲ್ಲ, ಇದು ಮುಂಬೈ ಡಮನ್ದಿಂದ ನಾವು ಸ್ವಲ್ಪ ಉತ್ತರದಲ್ಲಿ ಡಮನ್ ಅಂತ ಏನ್ ಹೇಳಿದೀವಲ್ಲ, ಆ ಡಮನ್ ತೆಗೆದುಕೊಂಡಾಗ ಮುಂಬೈನ ಬಳಿ ತುಂಬಾ ಅಗಲವಾಗಿದೆ ಅಂತಕ್ಕಂಥದ್ದು. ಮುಂಬೈ ಬಳಿ ಅಗಲವಾಗಿದೆ, ಮುಂಬೈದಲ್ಲಿ ಏನಾಗಿದೆ ಅಂತ ತುಂಬಾ ಅಗಲವಾಗಿದೆ ಅಂತ. ಇನ್ನು ನಮ್ಮ ಕರ್ನಾಟಕ ಕಡಲ ಏನಾಗಿದೆ ಅಂತಂದ್ರೆ, ಈ ಕರ್ನಾಟಕ ಕೋಸ್ಟ್ ಅಂತ ನಾವ್ ಏನ್ ಹೇಳ್ತೀವೋ, ಇದು ಸ್ವಲ್ಪ ಇತ್ತೀಚಿನ ಸಂಕುಚಿತ ವಲಯವನ್ನು ಹೊಂದಿದೆ ಅಂತಕ್ಕಂಥದ್ದು. ಸಂಕುಚಿತ ವಲಯ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ಮಲಬಾರ್ ಕಡಲ ತೀರ ಉತ್ತರದ ದಕ್ಷಿಣ ಭಾಗದಲ್ಲಿ ಸಂಕುಚಿತ, ಇದು ಉತ್ತರ ಮತ್ತು ದಕ್ಷಿಣದಲ್ಲಿ ಸಂಕುಚಿತವಾಗಿದ್ದು ಮಧ್ಯಭಾಗದಲ್ಲಿ ತುಂಬಾ ಅಗಲವಾಗಿದೆ. ಮಧ್ಯಭಾಗದಲ್ಲಿ ಇದು ನಾವೇನ್ ನೋಡ್ತೀವಿ, ಅಗಲವಾಗಿದೆ ಅಂತಕ್ಕಂಥದ್ದು. ಇನ್ನ ಇಲ್ಲಿ ನಾವು ಕೆಲವೊಂದಿಷ್ಟು ಕರಾವಳಿಯನ್ನು ನಾವು ನೋಡಿದಾಗ, ಸಾಮಾನ್ಯವಾಗಿ ಅರಬ್ಬಿ ಸಮುದ್ರದಲ್ಲಿ ಬರತಕ್ಕಂತ ಈ ಕರಾವಳಿಗಳು ಅಂತ ನಾವೇನ್ ಹೇಳ್ತೀವೋ, ಇಲ್ಲಿ ಗಲ್ಫ್ ಆಫ್ ಕಚ್ ಅಂತ ನಾವೇನ್ ಹೇಳ್ತೀವಿ, ಗಲ್ಫ್ ಆಫ್ ಕಾಂಬೆಟ್ ಅಂತ ನಾವೇನ್ ಹೇಳ್ತೀವೋ, ಈಗ ನಿಮ್ಗೆ ಹೇಳಿದ್ನಲ್ಲ ನಾನು, ಇದು ಒಂದು ಪಶ್ಚಿಮ ಕರಾವಳಿ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇದ್ರ ಜೊತೆಗೇನೆ ಆ ಗಲ್ಫ್ ಬಗ್ಗೆನೂ ಕೆಲವೊಂದಿಷ್ಟು ಮಾಹಿತಿ ನಾನು ನಿಮ್ಗೆ ಕೊಡ್ತೇನೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ, ಯಾಕಂದ್ರೆ KS ಎಕ್ಸಾಮ್ ಸಮೀಪ ಇರೋದ್ರಿಂದ. ಈ 3 ಗಲ್ಫ್ಗಳು, ಇದು ಗಲ್ಫ್ ಆಫ್ ರನ್ ಆಫ್ ಕಚ್, ಇದು ರನ್ ಆಫ್ ಕಚ್, ಇದು ಕಾಂಬೆಟ್, ಇದು ಮನ್ನಾರ್, ಗಲ್ಫ್ ಆಫ್ ಮನ್ನಾರ್. ಒಂದು ಸಣ್ಣ ಮಾಹಿತಿಯನ್ನು ತಗೊಳ್ಳಿ. ಗಲ್ಫ್ ಆಫ್ ಕಚ್, ಕಚ್ಕಾರಿ, ಪಾಯಿಂಟ್ ನಂಬರ್ 1. ಇದು ರನ್ ಆಫ್ ಕಚ್ ಮತ್ತು ಕತಿಯಾರ್ ಪ್ರಸ್ಥಭೂಮಿಯನ್ನು ಬೇರ್ಪಡಿಸುತ್ತದೆ. ಇದು ರನ್ ಆಫ್ ಕಚ್, ಇದು ಕತಿಯಾರ್ ಪ್ರಸ್ಥಭೂಮಿ. ಹೌದಾ, ಇವು ಎರಡನ್ನ ಬೇರ್ಪಡಿಸ್ತದೆ ಒಳಗಡೆ ಬಂದು ಅಂತ. ಇದು ಕತಿಯಾರ್ ಪ್ರಸ್ಥಭೂಮಿ, ಸಾರಿ, ರನ್ ಆಫ್ ಕಚ್. ಕತಿಯಾರ್ ಪ್ರಸ್ಥಭೂಮಿ ಮತ್ತು ಗಲ್ಫ್ ಆಫ್ ಕಚ್. ಗಲ್ಫ್ ಆಫ್ ಕಚ್ ಏನ್ ಮಾಡಕ್ಕಾಗಲ್ಲ, ಇಂಗ್ಲಿಷ್ ಪದ ನೀವು ಬಳಸಲೇಬೇಕು, ಅತಿ ಕನ್ನಡೀಕರಣ ನಡೆಯೋದಿಲ್ಲ. ಗಲ್ಫ್ ಅಂದ್ರೆ ಇದು ರನ್ ಆಫ್ ಕಚ್ ಹಂಗದನೋ, ಇದು ಗಲ್ಫ್ ಆಫ್ ಕಚ್ ಹಂಗದನೋ, ಸಾರಿ, ರನ್ ಆಫ್ ಕಚ್, ನಾಟ್ ಗಲ್ಫ್ ಆಫ್ ಕಚ್, ರನ್ ಆಫ್ ಕಚ್. ಇದು ಪ್ರತ್ಯೇಕಿಸ್ತದೆ ಅಂತಕ್ಕಂಥದ್ದು ಯಾವುದು ಇದು. ಇನ್ನ ಇಲ್ಲಿ ನಾವು ನೋಡಿದಾಗ ಕತಿಯಾರ್ ಪ್ರಸ್ಥಭೂಮಿಯನ್ನ ಮತ್ತು ಇಲ್ಲಿ ಬರ್ತಕ್ಕಂಥ ಡಮನವನ್ನ, ಡಿಯು ಮತ್ತು ಡಮನವನ್ನ ಏನ್ ಮಾಡ್ತದ, ಪ್ರತ್ಯೇಕಿಸುತ್ತದೆ ಅಂತಕ್ಕಂಥದ್ದು. ನಮಗ ಈ ಕಚ್ ಕಾರಿ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ,
ವೆಸ್ಟ್ ಗುಜರಾತ್, ದಕ್ಷಿಣದ ಒಂದು ಗುಜರಾತ್. ಇದು ದಕ್ಷಿಣದ ಗುಜರಾತ್. ದಕ್ಷಿಣದ ಗುಜರಾತ್ದಲ್ಲಿ ನಾವು ಇದನ್ನ ನೋಡ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಈ ಟೈಡಲ್ ಎನರ್ಜಿ ಅಂತಕ್ಕಂಥದ್ದು, ಇಲ್ಲಿ ಕೆಲವೊಂದಿಷ್ಟು ಟೈಡಲ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ನಾವು ನೋಡ್ತೀವಿ ಅಂತ. ಇದು ಮೊನ್ನೆ ಎಕ್ಸಾಮ್ IAS ಬಂದಿರತಕ್ಕಂಥ ಕ್ವಶನ್ ಇದು. ಟೈಡಲ್ ಎನರ್ಜಿಯನ್ನು ಸಾಮಾನ್ಯವಾಗಿ ಎಲ್ಲಿ ನಾವು ಕೋಸ್ಟ್ದಾಗ ಸಾಮಾನ್ಯವಾಗಿ ನೋಡ್ತೀವಿ ಅಂತಕ್ಕಂಥದ್ದು. ಟೈಡಲ್ ಎನರ್ಜಿ ಜನರೇಷನ್ UPSC ಈ ಕ್ವಶನ್ಸ್ ಮಾಡಿದ್ದಾನೆ. ಯಾವ ಒಂದು ಪರ್ಟಿಕ್ಯುಲರ್ ಆಗಿ ವೆಸ್ಟ್ ಈಸ್ಟ್ ಕರಾವಳಿ ಅನ್ನೋಕ್ಕಿಂತಲ್ಲ ಪರ್ಟಿಕ್ಯುಲರ್ ಆಗಿ ಈ ಪದ ಬಳಸಿದ್ದಾನೆ, ಕಚ್ ಕಾರಿ ಅಂತಕ್ಕಂಥದ್ದು. ಟೈಡಲ್ ಎನರ್ಜಿಯನ್ನ ನಾವಿಲ್ಲಿ ನೋಡ್ತೀವಿ ಅಂತ. ಇದು ಗಲ್ಫ್ ಆಫ್ ಕಚ್ ಬಗ್ಗೆ ಒಂದು ಸಣ್ಣ ಮಾಹಿತಿ. ಹಾಗೆ ಗಲ್ಫ್ ಆಫ್ ಕ್ಯಾಂಬೆಟ್, ಇಲ್ಲಿ ನೋಡಿ ಕೆಳಗಡೆ ಗಲ್ಫ್ ಆಫ್ ಕ್ಯಾಂಬೆಟ್, ಇದು ಗಲ್ಫ್ ಆಫ್ ಕ್ಯಾಂಬೆಟ್. ಕಾಂಬೆಟ್ ಖಾರಿ, ದೊಡ್ಡ ಕಾಂಬೆಟ್ ಖಾರಿ ಅಂತಕ್ಕಂಥದ್ದು. ಇದು ಅಥವಾ ಕ್ಯಾಂಬೆ ಅಂತಕ್ಕಂಥ ಪದವನ್ನು ಕೂಡ ನಾವಿಲ್ಲಿ ಬಳಸ್ತೀವಿ ಅಂತ. ಇದೇನು ಒಂದು ಸಪರೇಟ್ ಮಾಡ್ತದೆ ಅಂತಂದ್ರೆ ಕತಿಯಾರ್ ಮೈದಾನ. ಕತಿಯಾರ್ ಗುಜರಾತ್ ಹೇಗಿದೆ ಅಂತಂದ್ರೆ ಇಷ್ಟಕ್ಕೆ ಮುಗಿಯಲ್ಲ ರೀ. ಗುಜರಾತ ಇಲ್ಲಿಯವರೆಗೂ ಬರ್ತದೆ ರೀ, ಹೀಗೆ ಇಲ್ಲಿಯವರೆಗೂ. ಹೌದಾ, ಗುಜರಾತ್ ರಾಜ್ಯ ಅಂತಕ್ಕಂಥದ್ದು. ಇದು ಕತಿಯಾರ್ ಪ್ರಸ್ಥಭೂಮಿಯನ್ನು ಕತಿಯಾರ್ ಪ್ರಸ್ಥಭೂಮಿ ಮತ್ತು ದಕ್ಷಿಣದ ಗುಜರಾತ್ ಅನ್ನು ಬೇರ್ಪಡಿಸುತ್ತದೆ. ಓಕೆ, ಸೊ ಒಂದು ಗಲ್ಫ್ ಆಫ್ ಕ್ಯಾಂಬೆಟ್. ಸಾಮಾನ್ಯವಾಗಿ ಇಲ್ಲಿ ನಮಗೊಂದು ಮಾಹಿತಿಯನ್ನು ನಾವು ನೋಡಿದಾಗ ನರ್ಮದಾ ನದಿ ಆಗಿರ್ಬೋದು, ಇಲ್ಲಿ ಬಂದು ಸೇರ್ತದ. ಇಲ್ಲಿ ಏನು ಗಲ್ಫ್ ಆಫ್ ಕ್ಯಾಂಬೆಟ್ ಕೊಟ್ಟಿದೀವಲ್ಲ, ಇಲ್ಲಿ ಮೌತ್ ಸೋರ್ಸ್ ಅಂತ ಕರಿತೀವಿ. ಮೌತ್ ಸೋರ್ಸ್, ಉಗಮ ಅಲ್ಲ, ಆರಿಜಿನೇಟ್ ಅಲ್ಲ. ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಬಂದು ಎಲ್ಲಿ ಸೇರ್ತದೆ, ಯಾವ ಸ್ಥಳ ಅಂತ ನಾವು ನೋಡಿದಾಗ ಗಲ್ಫ್ ಆಫ್ ಕ್ಯಾಂಬೆಟ್ ಯಾವ್ಯಾವು? ನರ್ಮದಾ ನದಿ, ನರ್ಮದಾ ನದಿ, ಒಂದು ತಪತಿ ನದಿ, ಮಾಹಿ, ಸಬರಮತಿ. ಈ ಸಾಮಾನ್ಯವಾಗಿ ಈ ಎಲ್ಲಾ ನದಿಗಳು ಏನಾಗ್ತಾವ ಅಂತಂದ್ರೆ ಈ ಗಲ್ಫ್ ಆಫ್ ಕ್ಯಾಂಬೆಟ್ದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಅಂತಕ್ಕಂಥದ್ದು. ಇದು ಕಾಂಬೆಟ್ ಕಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸಾಮಾನ್ಯವಾಗಿ ಈ ಪ್ರಶ್ನೆ PSIಗೆ ಅದು ಬರಲ್ಲ, ಪೊಲೀಸ್ ಕಾನ್ಸ್ಟೇಬಲ್ಗೆ ಅದು ಬರಲ್ಲ, ಬಟ್ KAS ಮಾತ್ರ ಬಹಳ ಮುಖ್ಯ ಇದು ಅಂತ. ಅಂದ್ರೆ KAS ಅಂತ ಅಷ್ಟೇ ಅಂತಲ್ಲ, ಈ ಗಲ್ಫ್ ಬಗ್ಗೆ ಕೇಳ್ತಾನೆ. ಈ ನೀವು PC ಎಕ್ಸಾಮ್ದಿಂದ ಹಿಡಿದು ಬೇರೆ ಯಾವುದೇ ಎಕ್ಸಾಮ್ಸ್ಗಾದ್ರೂ ಗಲ್ಫ್ಗಳ ಬಗ್ಗೆ ಕೇಳ್ತಾನೋ. ಹಾಗಾಗಿ ನೀವು ಸ್ವಲ್ಪ ಇದನ್ನ ಗಮನ ಇಟ್ಕೋಬೇಕು ಅಂತ. ಇನ್ ಗಲ್ಫ್ ಆಫ್ ಮನ್ನಾರ್, ನಿಮಗ ಮನ್ನಾರ್ ಅಂತ ಇದ್ರ ಗಲ್ಫ್ ಅಂದ್ರೆ ಏನು ಹೇಳು, ಮತ್ತೆ ಬೇ ಅಂದ್ರೆ ಏನು, ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ಶ್ರೀಲಂಕಾ ಮತ್ತು ಸೌತ್ ಇಂಡಿಯಾವನ್ನು ಬೇರ್ಪಡಿಸುತ್ತದೆ ಅಂತ. ನೋಡಿ, ಇದು ಇಂಡಿಯಾ, ಸೌತ್ ಇಂಡಿಯಾ, ಇದು ಶ್ರೀಲಂಕಾ ಅಂತ. ಇವು ಎರಡನ್ನ ಬೇರ್ಪಡಿಸ್ತದೆ ಅಂತ. ಇದು ದಕ್ಷಿಣ ಭಾರತವನ್ನು ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತದೆ. ಹೌದಾ? ಎಸ್, ನೀವು ಇದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಸಮ್ಟೈಮ್ಸ್ ನೋಡಿ, ಒಂದ್ಸಲ UPSCಗೆ ಅಂತಿಕ ಇನ್ ದ ಇಯರ್ 2008 or 2010 ಈ ಕ್ವಶನ್ ಅನ್ನು ಎಷ್ಟು ನೀಟಾಗಿ ಮಾಡಿದ್ದಾನೆ UPSCಗೆ ಅಂತಂದ್ರೆ, ಈ ತರ ಕೊಟ್ಟಿದ್ದಾನೆ. ಇದು ಆತ ಏನ್ ಮಾಡಿದ್ದಾನೆ, ಆಗ್ನೇಯ ಭಾರತ ಅಂತಕ್ಕಂಥ ಪದ ಬಳಸಿದ್ದಾನೆ. ಆಗ್ನೇಯ ಭಾರತ ಅಂತ ನೋಡ್ರಿ. ಇದು ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ. ಹೌದಾ? ಈ ಕಡೆ ಆಗತ್ತೆ. ಭಾರತವನ್ನು ತೆಗೆದುಕೊಂಡಾಗ ಈ ಭಾಗ ಬರೀ ದಕ್ಷಿಣಕ್ಕಷ್ಟೇ ಅನ್ಸಲ್ಲ, ಇದು ಸೌತ್ ಈಸ್ಟ್ ಅನಿಸ್ತದೆ. ಭಾರತದ ಆಗ್ನೇಯ,
ವಾಯುವ್ಯ ಈ ಕಡೆ ಹೋಗುತ್ತೆ, ಹೌದಾ, ನೈಋತ್ಯ ಇಲ್ಲಿ ಬರುತ್ತೆ, ಇದು ಈಶಾನ್ಯ, ಹೌದಾ, ಇದು ಆಗ್ನೇಯ ಅಂತಕ್ಕಂಥದ್ದು. ಹಾಗಾಗಿ ಭಾರತದ ಆಗ್ನೇಯ ದಿಕ್ಕನ್ನು ಮತ್ತು ಶ್ರೀಲಂಕಾದ ಉತ್ತರ ದಿಕ್ಕನ್ನು ಬೇರ್ಪಡಿಸುತ್ತದೆ ಅಂತಕ್ಕಂಥ ಕೊಟ್ಟಿದ್ದಾನೆ. ಅಂದ್ರೆ ಬಹಳ ಜನ ನಾವೇನ್ ತಿಳ್ಕೊಂಡಿರ್ತೀವಿ ದಕ್ಷಿಣ ಭಾರತವನ್ನು ಶ್ರೀಲಂಕಾನು ಬೇರ್ಪಡಿಸುತ್ತದೆ ಅಂತ, ಬಟ್ ಅವ ಏನ್ ಮಾಡಿದಾನೆ ಸೌತ್ ಈಸ್ಟ್ ಅಂತಕ್ಕಂಥ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾನೆ ಅಲ್ಲಿ. ನೋಡಿ, ಸಮ್ ವಾಟ್ ಈಸ್ ಕನ್ಫ್ಯೂಷನ್ ಇನ್ ದ ಮೈಂಡ್ ಆಫ್ ದ ಸ್ಟೂಡೆಂಟ್ಸ್. ಇದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ರೀ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಬರೀ ಫ್ಯಾಕ್ಚುಯಲ್ ಅಲ್ಲ, ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಜೊತೆ ಆಟ ಆಡ್ತಾನೆ. ಅದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ಸ್, ಬೇಸಿಕ್ ನಾಲೆಜ್ ನಮಗೆ ಸ್ವಲ್ಪ ಸರೌಂಡಿಂಗ್ 360 ಡಿಗ್ರಿ ಒಳಗಿದ್ರೆ ಮಾತ್ರ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಬಹುದು. ಇಲ್ಲ ಅಂದ್ರೆ ಬರೀ ಬುಕ್ ಮಾಹಿತಿಯನ್ನು ಅಷ್ಟೇ ಓದಿ ನಾನು ಪಾಸ್ ಆಗ್ತೀನಿ ಅಂದ್ರೆ ಪ್ರತಿ ಮನೆಗೆ 4 ಜನ ಗವರ್ಮೆಂಟ್ ಎಂಪ್ಲಾಯಿಗಳಾಗ್ತಾ ಇದ್ರು. ಓಕೆ, ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕ್ವಶನ್ಸ್ ಏನು ಕೇಳಿದಾನೆ, ಯಾವ ಆಂಗಲ್ದಾಗ ಕೇಳಿದಾನೆ, ಮತ್ತೆ ಇದಕ್ಕೆ ಕೊಟ್ಟಿರತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ನಮ್ಗೆ ಇದು ಎಲ್ಲಿ ಬರ್ತದೆ ಅಂತಂದ್ರೆ ಇಲ್ಲಿ ನಿಮ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನೋಡಿ. ಸೌತ್ ಈಸ್ಟ್ ಆಫ್ ತಮಿಳುನಾಡು ಅಂತ ತಗೊಂಡು ಬಿಡ್ರಿ, ನಿಮ್ಗೆ ಇನ್ನೂ ಈಜಿ ಆಗ್ತದೆ. ಸೌತ್ ಈಸ್ಟ್ ಆಫ್ ತಮಿಳುನಾಡು. ಓಕೆ, ಎಸ್. ಇನ್ನ ಇಡೀ ಏಷ್ಯಾ ಖಂಡದಲ್ಲೇನೆ ಇದು ಒಂದು ಮರೈನ್, ಒಂದು ಬಯೋಸ್ಪೇರ್ ಅಂತ ಹೇಳ್ತೀವಿ. ಅಂದ್ರೆ ಮೀನುಗಳನ್ನ ಇಲ್ಲಿ ಬಯೋಸ್ಪೇರ್ ಅಂತಕ್ಕಂಥದ್ದು ಏಷ್ಯಾಸ್ ಫಸ್ಟ್. ಇದು ಏಷ್ಯಾಸ್ ಫಸ್ಟ್ ಮರೈನ್ ಬಯೋಸ್ಪೇರ್, ಒಂದು ರಿಸರ್ವರ್ ಅಂತ ಕರಿತೀವಿ. ನೋಡಿ ಕ್ವಶನ್ ಹೇಗಿದೆ ಅಂತಂದ್ರೆ, ಈ ಗಲ್ಫ್ ಆಫ್ ಮನ್ನಾರ್ ಇದೆಯಲ್ಲ, 3E ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾತ UPSC 3E. ಇದು ನಿಮ್ಮ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೇಳಬಹುದು, ಅಥವಾ ಲ್ಯಾಂಡ್ ಸರ್ವೇರಿಗೂ ಕೇಳ್ಬೋದು, ಅಥವಾ ಇನ್ನೊಂದಕ್ಕೂ ಕೇಳ್ಬೋದು. ಯಾಕಂದ್ರೆ ಈ ಬಯೋಸ್ಪೇರ್ ಅಂತಕ್ಕಂಥದ್ದು ಇದು ಒಂಥರ ಮೇಜರ್ಮೆಂಟ್ ರೀ. ಈ ಲ್ಯಾಂಡ್ ಸರ್ವೇರ್ ಅಂತ ಬರ್ತಾರಲ್ಲ, ಈ ಮೇಜರ್ಮೆಂಟ್ ಮಾಡೋದು, ಅವರು ಕೂಡ ಬರ್ತಕ್ಕಂಥದ್ದು ಇದು. ಯಾಕಂದ್ರೆ ರಿಸರ್ವರ್ ಅಂತಕ್ಕಂಥ ಪದ ಬಳಸಿದ್ವಿ. 3E ಅಂತ ಬಂದಾಗ ಒಂದು E ಏನ್ ಹೇಳ್ತದೆ ಅಂದ್ರೆ ಎಕಾನಮಿ ಹೇಳ್ತದೆ. ಎಕಾನಮಿ ಅಂದ್ರೆ ಆರ್ಥಿಕತೆ. ಇನ್ನೊಂದು E ಏನ್ ಹೇಳ್ತದೆ ಎನ್ವೈರನ್ಮೆಂಟಲ್ ಅಂತ ಹೇಳುತ್ತೆ, ಪರಿಸರ. ಇನ್ನೊಂದು E ಏನ್ ಹೇಳ್ತದೆ ಅಂದ್ರೆ ಎಮೋಷನಲ್ ಅಂತ. ನೋಡ್ರಿ ಬಹಳ ಅದ್ಭುತ. 3E ಎಕಾನಮಿ ಅಂತ ನಾವು ನೋಡಿದಾಗ ಇಲ್ಲಿ ಅತಿ ಹೆಚ್ಚು ನಮ್ಗ ಈ ಮರೈನ್ ಬಯೋಸ್ಪೇರ್ ಅಂತ ಕರಿತೀವ್ರಿ ನಾವು, ಮರೈನ್ ಬಯೋಸ್ಪೇರ್ ಅಂತ. ಇದು ಮೀನಿಗೆ ಬಹಳ ಒಂದು ಅದ್ಭುತವಾಗಿರತಕ್ಕಂತ ಒಂದು ಸ್ಥಳ ಅಂತ, ಅತಿ ಹೆಚ್ಚು ಇಲ್ಲಿ ಬಯೋಸ್ಪೇರ್ ಆಗ್ತದೆ ಅಂತ. ಹಾಗಾಗಿ ಎಕಾನಮಿಗೆ ಅಂತ. ಒಳ್ಳೆಯ ಎನ್ವೈರನ್ಮೆಂಟಲ್, ಒಳ್ಳೆಯ ಪರಿಸರವನ್ನ ನಾವು ಅಲ್ಲಿ ನೋಡ್ತೀವಿ ಅಂತಕ್ಕಂಥ. ಇಟ್ ಇಸ್ ಅ ಗುಡ್ ಕೋಸ್ಟಲ್ ಬರ್ತಕ್ಕಂಥ ಎಲ್ಲದಕ್ಕೂ ಇರುತ್ತೆ, ಬಟ್ ಇದು ತುಂಬಾ ಸೂಕ್ಷ್ಮತೆಯಿಂದ ಕೂಡಿರ್ತದೆ ಅಂತಕ್ಕಂಥದ್ದು. ದಿಸ್ ಇಸ್ ಸೆಕೆಂಡ್ E. ಥರ್ಡ್ E ನೋಡಿದಾಗ ಎಮೋಷನಲ್, ಭಾವನಾತ್ಮಕವಾಗಿ ಅಂತಕ್ಕಂಥ ಪದ ಬಳಸ್ತೇವೆ ನಾವು. ಯಾಕಂತಂದ್ರೆ ಈ ದಕ್ಷಿಣ ಭಾರತದಲ್ಲಿ ಒಂದು ನಾವು ಇತಿಹಾಸವನ್ನು ಅವಲೋಕಿಸಿದಾಗ, ಪುರಾಣವನ್ನು ಕೂಡ ಅವಲೋಕಿಸಿದಾಗ, ಶ್ರೀರಾಮಚಂದ್ರ ಇಲ್ಲಿಯಿಂದ ಆಂಜನೇಯನ ಒಂದು ಸಹಾಯದೊಂದಿಗೆ ಒಂದು ಸೇತು ಸಮುದ್ರಂ ಅಂತ ಕೇಳ್ತೀವಿ ನಾವು. ಸೇತು ಸಮುದ್ರಂ ಅಂದ್ರೆ ಒಂದು ಬ್ರಿಡ್ಜ್ ಅನ್ನು ಕಟ್ಟಿದ್ರು, ಒಂದು ಡ್ಯಾಮ್ ಕಟ್ಟಿದ್ರು, ಒಂದು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದ್ರು ಅಂತ. ಇದು ಭಾರತೀಯರ ಒಂದು ಭಾವನೆ ಅಂತಕ್ಕಂಥದ್ದು. ದಿಸ್ ಈಸ್ ದ ಎಮೋಷನಲ್. ನೋಡ್ರಿ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಷ್ಟು ಚಂದ ಲಿಂಕ್ ಮಾಡಿದಾನೆ ಅದನ್ನ ಅಂತಕ್ಕಂಥದ್ದು. ಎಕನಾಮಿಕಲ್ ಆರ್ಥಿಕತೆ ಆಗಿರ್ಬೋದು, ಪರಿಸರ ಅಂತಕ್ಕಂಥದ್ದಾಗಿರ್ಬೋದು, ಹಾಗೆ ಭಾವನಾತ್ಮಕ ಅಂತಕ್ಕಂಥದ್ದನ್ನು ಕೂಡ ಈ 3 ಕಾನ್ಸೆಪ್ಟ್ ನ ಗಲ್ಫ್ ಆಫ್ ಮನ್ನಾರದಲ್ಲಿ ನಾವು ನೋಡ್ತೀವಿ ಅಂತ. ಓಕೆ, ಈಗ ಚೂರು ನಾವು ಪೂರ್ವ ಇದನ್ನು ಕೋಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವ ಒಂದು ಕರಾವಳಿ. ಇದಕ್ಕೆ ನಾವು ಈಸ್ಟ್ ಕೋಸ್ಟ್ ಅಂತ ಕರಿತೀವಿ. ಈಸ್ಟ್ ಕೋಸ್ಟ್. ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗ ಬರ್ತಕ್ಕಂಥ ರಾಜ್ಯಗಳು ವೆಸ್ಟ್ ಬೆಂಗಾಲ್,
ಒಡಿಸ್ಸಾ, ದೆನ್ ಆಂಧ್ರ, ಕೇರಳ ಅಂತ ಎರಡಕ್ಕೂ ಬರುತ್ತೆ, ರೈಟ್. ಸಾಮಾನ್ಯವಾಗಿ ಆಂಧ್ರ, ಇವನ್ ತಮಿಳುನಾಡು, ಹೌದಾ? ಎಸ್. ಸೊ ಕೇರಳಗಿಂತ ತಮಿಳುನಾಡು ಸಾಕು ನಮಗೆ, ಆಂಧ್ರ ಮತ್ತು ತಮಿಳುನಾಡು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಪೂರ್ವ ಕರಾವಳಿಗಳನ್ನು ನಾವು ನೋಡಿದಾಗ, ಈಸ್ಟ್ ಕೋಸ್ಟ್ ನಾವು ನೋಡಿದಾಗ, ಇಟ್ ಎಕ್ಸ್ಟೆಂಡ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಇದು ವಿಸ್ತರಣೆ ಆಗಿರೋದು ನಮಗೆ ಗಂಗಾ ಒಂದು ಮೈದಾನದಿಂದ. ನಿಮ್ಗೆ ಹೇಳಿದ್ನಲ್ಲ ನಾನು, ಇದು ಸುಂದರಬನ್ಸ್ ಎಂಬ ಸ್ಥಳದಲ್ಲಿ ಗಂಗಾ ನದಿ ಏನಿಂಗ್ ಒಳಗಡೆ ಬರ್ತದನೋ, ಸೊ ಅಲ್ಲಿಂದ ಬರ್ತಕ್ಕಂಥದ್ದು. ಉತ್ತರದ ಬಂಗಾಳದಿಂದ ಹಿಡಿದು, ಇನ್ನು ನಿಮ್ ಡೆಪ್ತ್ ಅಂತಂದ್ರೆ ಒಂದು ಗಂಗಾ ನಾರ್ತ್ ಗಂಗಾ ಅಂತ ಕರಿತೀವಿ, ಅಥವಾ ಗಂಗಾ ಏನಿದೆ ಸಮುದ್ರ ಸೇರ್ತದನೋ ಸುಂದರಬನ್ಸ್ ಅಂತ, ಅಲ್ಲಿದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ನಾವು ನೋಡ್ತೀವಿ ಅಂತ. ಕನ್ಯಾಕುಮಾರಿಯವರೆಗೂ ಸುಮಾರು 1100 ಕಿಲೋಮೀಟರ್ ಅಂತಕ್ಕಂಥ ಅಪ್ರಾಕ್ಸಿಮೇಟ್, ಇದು 1100 ಕಿಲೋಮೀಟರ್ ನಾವು ಏನ್ ನೋಡ್ತೀವಿ, ಒಂದು ಕರಾವಳಿಯನ್ನು ನಾವು ನೋಡ್ತೀವಿ. ಹಾಗೆ ಅಗಲವನ್ನು ನಾವು ನೋಡಿದಾಗ, ಇಲ್ಲಿ ವಿಡ್ತ್ ಅಂತ ನಾವು ನೋಡಿದಾಗ 100 ದಿಂದ 130 ಕಿಲೋಮೀಟರ್, 100 ಕಿಲೋಮೀಟರ್ ದಿಂದ ಹಿಡಿದು 130 ಕಿಲೋಮೀಟರ್ ಅಗಲವಾಗಿ ನಾವು ನೋಡ್ತೀವಿ. ಇಲ್ಲಿ ಕೂಡ ಸಾಮಾನ್ಯವಾಗಿ ನಾವು 3 ಭಾಗಗಳನ್ನಾಗಿ ಮಾಡ್ಕೋತೀವ್ರಿ. ಮೊದಲನೇ ಭಾಗ ನಾವು ನೋಡಿದಾಗ ಉತ್ಕಲ್ ಕರಾವಳಿ ಅಂತಕ್ಕಂಥದ್ದು, ಉತ್ಕಲ್ ಕರಾವಳಿ. ಇಡೀ 3 ಸೇರಿದಕ್ಕೆ ನಾವು ಏನಂತ ಕರಿತೀವಿ, ಒಂದು ಕೋರ್ ಮಂಡಲ್ ಅಂತಕ್ಕಂಥ ಪದವನ್ನು ಕೂಡ ನಾವು ಬಳಸ್ತೀವಿ. ಕೋರ್ ಮಂಡಲ್ ಅಂತಕ್ಕಂಥದ್ದು ಉತ್ಕಲ್ ಕೋಸ್ಟ್, ಉತ್ಕಲ್ ಕರಾವಳಿ. ನಾವು ಎರಡನೇದ್ ನೋಡಿದಾಗ ಆಂಧ್ರ ಕೋಸ್ಟ್ ಅಂತ ಕರಿತೀವಿ, ಆಂಧ್ರ ಕರಾವಳಿ. ಇನ್ನೊಂದು ಮೂರನೇದು ನಾವು ನೋಡಿದಾಗ ತಮಿಳುನಾಡು ಅಂತಕ್ಕಂಥದ್ದು, ಅಥವಾ ಇದಕ್ಕೆ ಆಂಧ್ರ ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ, ತಮಿಳುನಾಡು ಕೋಸ್ಟಲ್ ಪ್ಲೇನ್ ಅಂತ, ತಮಿಳುನಾಡು ಕರಾವಳಿ ಮೈದಾನ. ಉತ್ಕಲ್ ಕರಾವಳಿ ಮೈದಾನ ಅಂತಕ್ಕಂಥದ್ದು ಕೂಡ ನೀವು ಬಳಸಬಹುದು, ತಪ್ಪೇನಲ್ಲ. ಹಾಗೆ ತಮಿಳುನಾಡು ಕರಾವಳಿ ಮೈದಾನ ಅಂತಕ್ಕಂಥದ್ದು. ಓಕೆ, ಈ ತರ ನಾವು 3 ಭಾಗಗಳನ್ನ ಮಾಡ್ಕೋತೀವಿ. ಇಡೀ ಒಂದು ಈ ಕೋಸ್ಟ್ಗೆ ನಾವು ಏನಂತ ಕರಿತೀವಿ, ಸಾಮಾನ್ಯವಾಗಿ ಕೋರ್ ಮಂಡಲ್ ಅಂತಕ್ಕಂಥ ಪದವನ್ನು ಕೂಡ ನಾವು ಕರಿತೀವಿ. ಇದಕ್ಕೆ ಒಂದು ಕೋರ್ ಮಂಡಲ್ ಅಂತ, ಯಾಕಂದ್ರೆ ಇದು ಒಂದು ದೊಡ್ಡ ಕರಾವಳಿ ರೀ. ಇದೇನಷ್ಟು ಸಾಮಾನ್ಯವಾಗಿರ್ತಕ್ಕಂಥದ್ದು, ಇದು ಕೂಡ ದೊಡ್ಡ ಕರಾವಳಿನ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಮೆಕ್ಕಲ ಮಣ್ಣ ಅತಿ ಹೆಚ್ಚು ಡಿಪಾಸಿಟ್ ಆಗ್ತದ್ರಿ. ಯಾಕಂದ್ರೆ ಆಂಧ್ರದಲ್ಲಿ ಬಂದಿರತಕ್ಕಂಥ ಒಂದು ಗೋದಾವರಿ ಅಂತ ನಾವ್ ಏನ್ ತಗೋತೀವೋ ಅದರಿಂದ ನಮಗೆ ಹೆಚ್ಚು ಒಂದು ಮೆಕ್ಕಲು ಮಣ್ಣು ನಮಗೆ ಡಿಪಾಸಿಟ್ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, ಉತ್ಕಲ್ ಕರಾವಳಿ ಬಗ್ಗೆ ಒಂಚೂರು ನೋಡ್ಕೊಳ್ಳೋಣ ಈಗ. ಉತ್ಕಲ್, KAL, ಉತ್ಕಲ್ ಕೋಸ್ಟ್, UTKL, ಉತ್ಕಲ್ ಕೋಸ್ಟ್ ಅಂತಕ್ಕಂಥದ್ದು. ಇದು ಟೋಟಲ್ ಲೆಂತ್ ಎಷ್ಟಿದೆ ಅಂತಂದ್ರೆ, ಉದ್ದ 400 ಕಿಲೋಮೀಟರ್, ಟೋಟಲ್ 400 ಕಿಲೋಮೀಟರ್. ಎಲ್ಲಿಂದ ಅಂತಂದ್ರೆ ನಾರ್ತ್ ಆಫ್ ಗಂಗಾ, ಉತ್ತರದ ಗಂಗಾದಿಂದ ದಕ್ಷಿಣದ ಮಹಾನದಿ, ಮಹಾನದಿ ಎಲ್ಲಿ ಬರುತ್ತೆ ಅಂದ್ರೆ ಒರಿಸ್ಸಾ, ಒಡಿಸ್ಸಾದಾಗೆ ನಮಗೆ ಮಹಾನದಿ ಬರ್ತದೆ ಅಂತಕ್ಕಂಥದ್ದು ಇದು. ಓಕೆ, ಎಸ್, ಅಲ್ಲಿಂದ ಗಂಗಾ ನದಿಯಿಂದ ಹಿಡಿದು ಮಹಾನದಿಯವರೆಗೆ ನಮಗೆ ಒಂದು 400 ಕಿಲೋಮೀಟರ್ ಒಂದು ಉತ್ಕಲ್ ಕೋಸ್ಟ್ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ಸೆಕೆಂಡ್ ನಾವು ನೋಡಿದಾಗ ಇಲ್ಲಿ ಆಂಧ್ರ ಒಂದು ಕೋಸ್ಟ್ ಅಂತಕ್ಕಂಥದ್ದು, ಆಂಧ್ರ ಕೋಸ್ಟಲ್ ಪ್ಲೇನ್ ಅಂತ, ಆಂಧ್ರ ಕೋಸ್ಟಲ್ ಒಂದು ಮೈದಾನ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದು ಸಾಮಾನ್ಯವಾಗಿ ಉತ್ಕಲ್ ಪ್ಲೇನ್ ಅಂತಕ್ಕಂಥದ್ದು ಏನಿದೆಯೋ ಸೌತ್ ದಲ್ಲಿ ಬರ್ತಕ್ಕಂಥ ಒಂದು ಪುಲಿಕಾಟ್ ಸರೋವರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಅಂದ್ರೆ
ನಾರ್ತ್ ಮಹಾನದಿಯಿಂದ, ಉತ್ತರದ ಒಂದು ಮಹಾನದಿ ಇಲ್ಲಿಂದ ದಕ್ಷಿಣದ ಪುಲಿಕಾಟ್ ಸರೋವರ, ಪುಲಿಕಾಟ್ ಸರೋವರ ಅಂತಕ್ಕಂಥ ಇದು ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ಬಾರ್ಡರ್ದಾಗ ಬರ್ತದ್ರಿ ಪುಲಿಕಾಟ್ ಸರೋವರ. ಆಂಧ್ರ ಅಂಡ್ ತಮಿಳುನಾಡು ಗಡಿ. ಈ ಪುಲಿಕಾಟ್ ಸರೋವರದ ಸಮೀಪನೇ ಭಾರತದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಉಪಗ್ರಹ ಉಡಾವಣಾ ಕೇಂದ್ರ ಶ್ರೀಹರಿಕೋಟ ಅಂತಕ್ಕಂಥದ್ದು ನಾವು ಮಾಡ್ಕೊಂಡಿದ್ದು. ಶ್ರೀಹರಿಕೋಟ ನಿಯರ್ ಪುಲಿಕಾಟ್, ಲಾಂಚ್ ಪ್ಯಾಡ್ ಆಫ್ ದಿ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಅದು ನಿಯರ್ ಪುಲಿಕಾಟ್ ಲೇಕ್ ಅಂತಕ್ಕಂಥದ್ದು. ಇನ್ನ ಇದಕ್ಕ ಒಂದು ಗೋಂಡವಾನಿಗೆ ಬೆಸ್ಟ್ ಎಕ್ಸಾಂಪಲ್ ರೀ ಇದು. ಗೋಂಡವಾನ ಪ್ರದೇಶಕ್ಕೆ ಇದು ಬರುತ್ತೆ, ಆದ್ರೆ ಇದು ಒಂದು ಒಳ್ಳೆಯ ಒಂದು ಇದನ್ನಂತ ಹೇಳ್ತೀವಿ ನಾವು, ಬೆಸ್ಟ್ ಎಕ್ಸಾಂಪಲ್ ಅಂತಕ್ಕಂಥದ್ದು. ಅದರ ಜೊತೆಗೆ ಇದು ಅತಿ ಹೆಚ್ಚು ಡೆಲ್ಟಾ ಭೂ ಪ್ರದೇಶವನ್ನು ಹೆಚ್ಚು ಪ್ರದೇಶವನ್ನು ಎಲ್ಲಿ ಹೊಂದಿದೆ ಅಂತಂದ್ರೆ ಗಂಗಾ ಮತ್ತು ಗೋದಾವರಿಯ ನದಿಗಳ, ಗಂಗಾ ಮತ್ತು ಗೋದಾವರಿ ನದಿಗಳ ಇಟ್ ಈಸ್ ಡೆಲ್ಟಾ ಆಫ್ ದ ರಿವರ್ ಕೃಷ್ಣ ಅಂಡ್ ಆಸ್ ವೆಲ್ ಆಸ್ ದ ರಿವರ್ ಗೋದಾವರಿ. ಗೋದಾವರಿ ಮತ್ತು ಕೃಷ್ಣ ಮತ್ತು ಗಂಗಾ ಅಲ್ಲ, ಕೃಷ್ಣ ಮತ್ತು ಗೋದಾವರಿಯ ಮುಖಜ ಭೂಮಿ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಜಿಯೋಗ್ರಫಿ ವರ್ಡ್ ಅಂದ್ರೆ ಮುಖಜ ಭೂಮಿ ಅಂತಕ್ಕಂಥದ್ದು. ಇದು ಆಂಧ್ರ ಕೋಸ್ಟ್ ಅಂತ. ಲಾಸ್ಟ್ ಒನ್ ಈಸ್ ತಮಿಳುನಾಡು ಪ್ಲೇನ್ ಅಂತ ಹೇಳ್ತೀವಿ. ತಮಿಳುನಾಡು ಕೋಸ್ಟಲ್ ಪ್ಲೇನ್. ತಮಿಳುನಾಡಿನ ಒಂದು ಕರಾವಳಿ ಮೈದಾನ ಅಂತ ಹೇಳ್ತೀವಿ. ಇದು ಸುಮಾರು 675 ಕಿಲೋಮೀಟರ್ ಉದ್ದ. 675 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಬರುತ್ತೆ. ಅಲ್ಲ ಸರಿ, ಎಲ್ಲ ಸೇರಿ 1100 ಹೇಳ್ತೀರಿ, ಮತ್ತೆ ಅದ 400, ಇದೊಂದು 600, 1000 ಆಯ್ತು. 1075 ಹೋದ್ರೆ ಆಂಧ್ರ ಬರೀ 25 ಕಿಲೋಮೀಟರ್ ಬರ್ತದ ಅಂತ ಏನಲ್ಲ, ಸಮವಾಟ್ ಕೆಲವೊಂದಿಷ್ಟು ಎಕ್ಸ್ಟೆಂಡ್ ಆಗ್ತದೆ ಅಂತ. ಹೌದಾ? ಎಸ್. ಇದು ಚೆನ್ನೈದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಅಂತ. ತಮಿಳುನಾಡಿನ ಚೆನ್ನೈದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು. ಇದು ಯಾವ ಬೆಲ್ಟ್ ಆಗ್ತದೆ ಅಂತಂದ್ರೆ ಕಾವೇರಿ ಬೆಲ್ಟ್ ಅಂತ ಕರಿತೀವಿ ನಾವು ಇದಕ್ಕೆ. ಕಾವೇರಿಯ ಒಂದು ಮುಖಜ ಭೂಮಿ. ಕಾವೇರಿ ಡೆಲ್ಟಾ ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನು ಬಳಸ್ತೀವಿ ಅಂತ. ಓಕೆ. ಇನ್ನ ಕೆಲವೊಂದಿಷ್ಟು ನಮಗೆ ಇಲ್ಲಿ ಬರ್ತಕ್ಕಂಥ ಈ ಬಂದರುಗಳನ್ನು ನಾವು ನೋಡಿದಾಗ, ಬಂದರುಗಳು ಈ ಕರಾವಳಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪೋರ್ಟ್ಗಳನ್ನು ನಾವು ನೋಡ್ತೀವಿ ರೀ. ಯಾವ ಪೋರ್ಟ್ಗಳು ಅಂದ್ರೆ ಪೂರ್ವ ಕರಾವಳಿಗೆ ಬರ್ತಕ್ಕಂಥದ್ದು, ಪಶ್ಚಿಮ ಕರಾವಳಿಗೆ ಬರ್ತಕ್ಕಂಥ ಯಾವ್ಯಾವ ನಾವು ಕೆಲವೊಂದಿಷ್ಟು ಬಂದರುಗಳು ಅಂತ ನಾವು ನೋಡಿದಾಗ, ಇದು KS ಬರಲ್ಲ, ಬಟ್ ಗ್ರೂಪ್ ಸಿ ಎಕ್ಸಾಮ್ ಸಿಕ್ಕದು ಒಂಚೂರು ನೀವು ನೋಡ್ಬೇಕಾಗ್ತದೆ. ಇಲ್ಲಿ ಕೇಳ್ತಾನೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ 100% ಬರುವಂತ ಚಾನ್ಸಸ್ ಇರ್ತದೆ. ಯಾವ್ಯಾವು ಅಂತ ನಾವು ನೋಡಿದಾಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದಾಗ ಹಳ್ದಿಯಾ ಬಂದರು, ಕೋಲ್ಕತ್ತಾ, ಹಾಗೆ ಆಂಧ್ರದಲ್ಲಿ ಬರ್ತಕ್ಕಂಥ ವಿಶಾಖಪಟ್ಟಣಂ, ಆಮೇಲೆ ವಿಶಾಖಪಟ್ಟಣ ಅಂತ ಅಥವಾ ವಿಶಾಖಪಟ್ಟಣಂ ಅನ್ನಬಹುದು, ಚೆನ್ನೈ, ಹಾಗೆ ಈ ಕಡೆ ನಾವು
ಇದ್ರ ಕಡೆ ಬಂದಾಗ ಯಾವುದು ವೆಸ್ಟ್ ಕೋಸ್ಟ್, ಇದು ಪೂರ್ವ ಅಥವಾ ವೆಸ್ಟ್ ಕೋಸ್ಟ್ ಕಡೆ ಬಂದಾಗ, ಪಶ್ಚಿಮ ಕರಾವಳಿಯಲ್ಲಿ ನಾವು ನೋಡಿದಾಗ ಗುಜರಾತದಲ್ಲಿ ಕಾಂಡ್ಲಾ ಅಂತಕ್ಕಂಥದ್ದು ಬರ್ತದೆ. ಗುಜರಾತದಲ್ಲಿ ಕಾಂಡ್ಲಾ, ಮಹಾರಾಷ್ಟ್ರದಲ್ಲಿ ಮುಂಬೈ, ಇನ್ನೊಂದು ನವಸೇವಾ ಅಂತಕ್ಕಂಥದ್ದು ಬಳಸ್ತೀವಿ, ನವಸೇವಾ, ಹೌದಾ. ಹಾಗೆ ಗೋವಾದಲ್ಲಿ ಮರ್ಮ್ ಗೋವಾ ಅಂತಕ್ಕಂಥದ್ದು, ಗೋವಾದಲ್ಲಿ ನಾವು ನೋಡಿದಾಗ ಮರ್ಮ್ ಗೋವಾ. ಕರ್ನಾಟಕದಲ್ಲಿ ನವಮಂಗಳೂರು, ಮಂಗಳೂರು ಬಂದರ್ ಅಂತ ನಾವು ಕರಿತೀವಿ, ಕಾರವಾರ ಬಂದರ್ ಅಂತ ಕರಿತೀವಿ, ಬಟ್ ಅದು ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ನ್ಯಾಷನಲ್ ಲೆವೆಲ್ ನಾವು ನೋಡಿದಾಗ ಕರ್ನಾಟಕದಲ್ಲಿ ನವಮಂಗಳೂರು. ಹಾಗೆ ಕೇರಳದಲ್ಲಿ ಕೊಚ್ಚಿ. ಸೊ ಹೀಗೆ ಬಂದರುಗಳನ್ನು ಕೂಡ ನಾವು ನೋಡ್ತೀವಿ ಅಂತ. ಇದರ ಜೊತೆಗೆ ಕೆಲವೊಂದಿಷ್ಟು ಸರೋವರಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ, ಸರೋವರಗಳು ಅಂತ. ಕೋಸ್ಟಲ್ದಲ್ಲಿ ಅದನ್ನು ಕೂಡ ತಗೊಂಡ್ಬಿಡ್ತೀನಿ ನಾನು ಸರೋವರಗಳನ್ನ, ಯಾಕಂದ್ರೆ ಈ ಗ್ರೂಪ್ ಸಿ ಎಕ್ಸಾಮ್ಸ್ ಜಾಸ್ತಿ ಕ್ವಶನ್ಸ್ ಅಲ್ಲೇ ಬರ್ತದೆ. ಸರೋವರಗಳು, ಭಾರತದ ಪ್ರಮುಖ ಸರೋವರಗಳು, ಉಲಾರ್ ಸರೋವರ, ಉಲಾರ್, ಜಮ್ಮು ಅಂಡ್ ಕಾಶ್ಮೀರ್. ಲೋನರ್, ಲೋನರ್ ಸರೋವರ, ಲೋನರ್ ಸರೋವರ ಅಂತಕ್ಕಂಥದ್ದು, ಲೋನರ್ ಸರೋವರ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಮಹಾರಾಷ್ಟ್ರ, MH. ಹಾಗೆ ಕೊಲ್ಲೇರು, ಕೊಲ್ಲೇರು ಆಂಧ್ರ. ಆಮೇಲೆ ದಾಲ್ ಸರೋವರ, J&K. ನೈನಿತಾಲ್ ಉತ್ತರಾಖಂಡ ಇದು. ಯುವಾರ್. ಹಾಗೆ ಈ ಚಿಲ್ಕಾ ಸರೋವರ ಅಂತಕ್ಕಂಥ ಕರಿತೀವಿ ನಾವು. ಇದು ಉಪ್ಪಿನ ಸರೋವರ ಚಿಲ್ಕಾ. ಚಿಲ್ಕಾ ಅಂತದ್ದು ಸಾಲ್ಟ್, ಇದು ಒಂದು ಉಪ್ಪಿನ ಸರೋವರ, ಒಡಿಶಾ. ಎಲ್ಲವೂ ಏನ್ ಬೇಡ, ಕೆಲವೊಂದಿಷ್ಟಷ್ಟೇ ನಾ ಬರೆಸ್ತಾ ಇದ್ದೀನಿ ನಿಮಗೆ. ಪುಲಿಕಾಟ್, ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ್, ಆಂಧ್ರದಾಗ ಬರ್ತದೆ. ಹಾಗೆ ವೆಂಬನಾಡ್ ಕಾಯಲ್ ಅಂತ ಕೇರಳ, ಕೇರಳ ಕಾಯಲ್ ಅಂತ. ಇನ್ನ ಅಷ್ಟಮುಡಿ ಕೇರಳ, ಅಷ್ಟಮುಡಿ ಇದು ಕೂಡ ಕೇರಳದಲ್ಲೇ ಬರ್ತಕ್ಕಂಥದ್ದು. ಹಾಗೆ ಭೀಮ್ತಾಲ್ ಉತ್ತರಾಖಂಡ, ಭೀಮ್ತಾಲ್, ಭೀಮ್ತಾಲ್ ಉತ್ತರಾಖಂಡ. ಸಾಂಬಾರ್ ರಾಜಸ್ಥಾನ್, ಸಾಂಬಾರ್ ಸರೋವರ ರಾಜಸ್ಥಾನ್, RJ. ಹಾಗೆ ಪ್ಯಾಂಗಾಂಗ್ ಸೋ ಅಂತಕ್ಕಂಥದ್ದು, ಪ್ಯಾಂಗಾಂಗ್ ಸೋ, ಜಮ್ಮು ಅಂಡ್ ಕಾಶ್ಮೀರ್. ಜೊತೆಗೆ ನಕ್ಕಿ ಕೇಳಿದ್ದಾನೆ, ನಕ್ಕಿ ಒಂದ್ಸಲ ಎಕ್ಸಾಮ್ಸ್ ಕೇಳಿದ್ದಾನೆ. ನಕ್ಕಿ ಸರೋವರ ಕೂಡ ನಮಗೆ ರಾಜಸ್ಥಾನ್, RJ ಅಂತ. ಆಮೇಲೆ ನಿಜಾಮ್ ಸಾಗರ್ ಅಂತಕ್ಕಂಥ ಕೂಡ ಅಲ್ಲಿ ನಾವು ಏನ್ ನೋಡ್ತೀವಿ,
ಒಂದು ಸರೋವರಗಳನ್ನು ನೋಡ್ತೀವಿ ಅಂತ. ಇಷ್ಟು ನಮಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಸರೋವರಗಳು. ಇದನ್ನು ಇನ್ನೊಂದು ಕ್ವಶನ್ಸ್ ಕೇಳಿದಾನೆ, ಲೋಕ್ತಕ್ ಅಂತ, ಲೋಕ್ತಕ್ ಲೋಕ್ತಕ್ ಸರೋವರ ನಮಗೆ ನಾರ್ತ್ ಈಸ್ಟ್ ದಲ್ಲಿ ಮಣಿಪುರ್, ಭಾರತದ ಈಶಾನ್ಯದಲ್ಲಿ ಕಂಡು ಬರತಕ್ಕಂಥ ಮಣಿಪುರದಲ್ಲಿ ನಾವು ಈ ಒಂದು ಸರೋವರನ ನೋಡ್ತೀವಿ ಅಂತ. ಓಕೆ, ಇನ್ನ ಸ್ವಲ್ಪ ನಾವು ದ್ವೀಪಗಳ ಬಗ್ಗೆ ಒಂಚೂರು ನೋಡೋಣ. ನಮಗೆ 2 ದ್ವೀಪಗಳು ಸಾಮಾನ್ಯವಾಗಿ ಬರ್ತಾವು, ಭಾರತದ ದ್ವೀಪಗಳು. ಭಾರತದಲ್ಲಿ ಒಟ್ಟು 247 ದ್ವೀಪಗಳನ್ನು ನಾವು ನೋಡ್ತೀವಿ, 247. ಹೌದಾ? ಟೋಟಲ್ 247 ದ್ವೀಪಗಳನ್ನು ನೋಡ್ತೀವಿ. ಅದರಲ್ಲಿ ಸುಮಾರು 204 ದ್ವೀಪಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಬಂಗಾಳ ಕೊಲ್ಲಿ. ಬಂಗಾಳ ಕೊಲ್ಲಿಯಲ್ಲಿ 204 ದ್ವೀಪಗಳು. ಹಾಗೆ ಉಳಿದಿರೋ ದ್ವೀಪಗಳು ನಾವು ಎಲ್ಲಿ ನೋಡ್ತೀವಿ ಅಂತ ಸುಮಾರು 36 ದ್ವೀಪಗಳನ್ನು, 36 ಅಥವಾ 36ಗಿಂತ ಅಪ್ರಾಕ್ಸಿಮೇಟ್ 36 ಪ್ಲಸ್ ದ್ವೀಪಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಅರಬ್ಬಿ ಸಮುದ್ರ. ಅಂದ್ರೆ ಅಂಡಮಾನ್ ನಿಕೋಬಾರ್, ಬಂಗಾಳ ಕೊಲ್ಲಿಯಲ್ಲಿ ಇರ್ತಕ್ಕಂಥ ಅಂಡಮಾನ್ ನಿಕೋಬಾರ್, ಅರಬ್ಬಿ ಸಮುದ್ರ, ಸಾರಿ, ಬಂಗಾಳ ಕೊಲ್ಲಿಯಲ್ಲಿ ನಾವು ಅಂಡಮಾನ್ ನಿಕೋಬಾರ್. ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಾವು ನೋಡಿದಾಗ ಲಕ್ಷದ್ವೀಪ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಲಕ್ಷದ್ವೀಪ ಇಲ್ಲಿ ಕಂಡು ಬರ್ತದೆ ಅಂತ. ಇನ್ನ ಅರಬ್ಬಿ ಸಮುದ್ರದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ದ್ವೀಪಗಳನ್ನು ಕೂಡ ನಾವು ನೋಡೋಣ ಈಗ. ಅರಬ್ಬಿ ಸಮುದ್ರದಲ್ಲಿ ಕಂಡುಬರುವ ದ್ವೀಪಗಳು. ಸುಮಾರು 36 ದ್ವೀಪಗಳು. ಇಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದು. 25% ಭಾಗ, ಸುಮಾರು ಅಪ್ರಾಕ್ಸಿಮೇಟಿವ್ 25% ಪ್ರದೇಶ ಮಾತ್ರ ವಾಸಿಸಲು ಅಥವಾ ಜನ ವಸತಿ ಕಾಣಲು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ವಾಸಿಸಲು ಯೋಗ್ಯವಾಗಿರ್ತಕ್ಕಂಥ ಜಾಗ ಓನ್ಲಿ 25%. ವಾಸಿಸಲು ಯೋಗ್ಯವಾದ ಜಾಗ. ಇನ್ನು ರಿಮೈನಿಂಗ್ ನಮಗೆ 75% ಅಲ್ಲಿ ಜೀವಿಗಳು ಇರೋದು ಬಹಳ ಕಷ್ಟ ಅಂತಕ್ಕಂಥದ್ದು. ಅತ್ಯಂತ ದಕ್ಷಿಣ ಭಾಗದಾಗ ಇಲ್ಲಿ ಬರ್ತಕ್ಕಂಥ ದ್ವೀಪ ಯಾವುದು ಅಂತಂದ್ರೆ ದಕ್ಷಿಣ ಭಾಗದಲ್ಲಿ ಕಂಡುಬರುವ ದ್ವೀಪ ಮಿನಿಕಾಯ್. ಯಾವ ದ್ವೀಪ ಅಂದ್ರೆ ಮಿನಿಕಾಯ್. ಇಲ್ಲಿ ಒಂದು ನಾವು ಗಮನಿಸಬೇಕು, 9 ಡಿಗ್ರಿ ಚಾನಲ್ ಮಿನಿಕಾಯ್ ದ್ವೀಪವನ್ನು ಉಳಿದ ದ್ವೀಪಗಳಿಂದ ಬೇರ್ಪಡಿಸುತ್ತದೆ. ಉಳಿದ ದ್ವೀಪಗಳಿಂದ ಬೇರ್ಪಡಿಸುತ್ತದೆ.
ಹೌದಾ? ಎಸ್, ಒಂದು 9 ಡಿಗ್ರಿ ಚಾನಲ್ ಅಂತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಸೌತ್ದಲ್ಲಿ ಈ ಮಿನಿಕಾಯ್ ಬಿಟ್ರೆ ಉಳಿದ ಎಲ್ಲಾ ಒಂದು ದ್ವೀಪಗಳು ನಮ್ಗೆ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಉತ್ತರದಲ್ಲಿ ನಮಗೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಅದಕ್ಕೆ ಒಂದು ಇಲ್ಲಿ 8 ಡಿಗ್ರಿ ಚಾನಲ್ ಅನ್ನು ಕೂಡ ನಾವು ನೋಡ್ತೀವಿ. 8 ಡಿಗ್ರಿ ಚಾನಲ್ ಅಂತಕ್ಕಂಥದ್ದು ನೋಡಿ, ಇದು ಒಂದ್ಸಲ ಕ್ವಶನ್ ಕೇಳಿದಾನೆ. 8 ಡಿಗ್ರಿ ಚಾನಲ್ ಲಕ್ಷದ್ವೀಪಗಳನ್ನು ಮಾಲ್ಡೀವ್ಸ್ ಬರ್ತದೆ ಪಕ್ಕಕ್ಕೆ. ಮಾಲ್ಡೀವ್ಸ್ ದ್ವೀಪದಿಂದ ಬೇರ್ಪಡಿಸುತ್ತದೆ. ಸೊ 8 ಡಿಗ್ರಿ ಚಾನಲ್ ಏನ್ ಮಾಡ್ತಿದೆ ಅಂತಂದ್ರೆ ಲಕ್ಷದ್ವೀಪಗಳನ್ನ ಮಾಲ್ಡೀವ್ಸ್ ದ್ವೀಪದಿಂದ ಏನ್ ಮಾಡ್ತದೆ, ಸಪರೇಟ್ ಮಾಡ್ತದೆ ಅಂತಕ್ಕಂಥದ್ದು. ಹೌದಾ? ಹಾಗಾಗಿ ಇಲ್ಲಿ ನೀವು ಬಹಳ ನೋಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಯಾವ ಯಾವ ದ್ವೀಪಗಳು ಯಾವುದರಿಂದ ಬೇರ್ಪಡಿಸ್ತದೆ ಅಂತಕ್ಕಂಥದ್ದನ್ನು ಕೂಡ ನೀವು ಗಮನಿಸಬೇಕಾಗ್ತದೆ ಇಲ್ಲಿ. ಅದರ ಜೊತೆಗೆ ನೆಕ್ಸ್ಟ್ ಕ್ಲಾಸಸ್ ನಲ್ಲಿ ನಾನು ನಿಮಗೆ ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಬರ್ತಕ್ಕಂಥ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ಅಂತ. ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಯಾಕಂದ್ರೆ ಅಂಡಮಾನ್ ನಿಕೋಬಾರ್ ಏನ್ ಹೇಳ್ತದೆ, ಅಂಡಮಾನ್ ನಿಕೋಬಾರದಲ್ಲಿ ಲಿಟಲ್ ನಿಕೋಬಾರ್ ಯಾವುದು, ಗ್ರೇಟ್ ನಿಕೋಬಾರ್ ಯಾವುದು, ಆಮೇಲೆ ಯಾವ ತರ ಬೇರ್ಪಡಿಸ್ತದೆ ಅದನ್ನ, ಅದರ ಜೊತೆಗೆ ಅಲ್ಲಿ ಕಂಡು ಬರ್ತಕ್ಕಂತ ನಮಗೆ ಈ ಬುಡಕಟ್ಟು ಜನಾಂಗ ಯಾವುದು, ಫೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ಒಂದು ಅಡ್ಮಿನಿಸ್ಟ್ರೇಟಿವ್ ಒಂದು ಸ್ಪಾಟ್, ಅಂದ್ರೆ ಒಂದು ಆಡಳಿತ ಸ್ಥಳ ಅಂತ ಹೇಳ್ತೀವಿ ನಾವು ಫೋರ್ಟ್ ಬ್ಲೇರ್ ಅನ್ನ. ಅದರ ಜೊತೆಗೆ ಒಂದು ಸೆಲ್ಯುಲಾರ್ ಜೈಲ್ ಅಂತಕ್ಕಂಥದ್ದು ಕೂಡ ನಮಗಲ್ಲಿ ಬರ್ತದೆ. ಹಾಗೆ 10 ಡಿಗ್ರಿ ಚಾನಲ್ ಅಂತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ಗುಂಪುಗಳನ್ನ ಬೇರ್ಪಡಿಸ್ತಕ್ಕಂಥದ್ದು. ಅದನ್ನ ನೆಕ್ಸ್ಟ್ ಕ್ಲಾಸಸ್ ನಲ್ಲಿ ಒಂಚೂರು ಡೀಟೇಲ್ ಆಗಿ, ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ನಮಗೆ ಜ್ವಾಲಾಮುಖಿಗಳು ಕೂಡ ಕಂಡು ಬರ್ತಾವ್ರಿ. ಹಾಗಾಗಿ ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.